ಇನ್ನು ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಆತ್ಮಾಹುತಿ ದಾಳಿ ಈ ಪ್ರಕರಣದಲ್ಲಿ ಎರಡು ಕಡೆ ಸ್ಫೋಟಕ್ಕೆ ಸಂಚು ಮಾಡಿದ್ರ ಉಗ್ರರು ಅಂತ ಅನುಮಾನ ಬರ್ತಾ ಇದೆ. ಒಂದು ಕಡೆ ಆಗಿದೆ, ದೆಹಲಿಗೆ ಎಂಟ್ರಿ ಆಗಿದ್ದು ಉಗ್ರರಿದ್ದಂತಹ ಎರಡು ಕಾರು, ಒಂದು I-20 ಇನ್ನೊಂದು ಎಕೋ ಸ್ಪೋರ್ಟ್ಸ್. ದೆಹಲಿಗೆ ಬಂದದ್ದು ಒಂದಲ್ಲ, ಉಗ್ರರಿದ್ದಂತಹ ಎರಡು ಕಾರು ಅಂತ ಹೇಳಲಾಗ್ತಾ ಇದೆ. ಆದರೆ ಸ್ಫೋಟವಾಗಿದ್ದು ಮಾತ್ರ ಒಂದು ಕಾರು, ಇನ್ನೊಂದು ಕಾರು ಎಲ್ಲಿ ಹೋಯಿತು? ಅದರಲ್ಲೂ ಕೂಡ ಸ್ಫೋಟಕಗಳಿರಬಹುದು. ಅದೆಲ್ಲಿ ಹೋಯಿತು? ತತ್ಕ್ಷಣಕ್ಕೆ ಅದನ್ನು ಹಿಡಿಬೇಕು. ಆತ ಹೋಗಿ ಇನ್ನೆಲ್ಲೋ ಯಾವುದೋ ಊರಲ್ಲೋ ಇನ್ನೆಲ್ಲೋ ಒಂದು ಸ್ಫೋಟ ಮಾಡಿದ್ರೆ ಎರಡು ಕಾರು, ಅದರಲ್ಲೂ ಇದು I-20ಗಿಂತಲೂ ಆ ಕಾರು ಹೆಚ್ಚು ಕೆಪಾಸಿಟಿ ಹೊಂದಿತ್ತು ಬಾಂಬ್ ತುಂಬಿಕೊಳ್ಳೋದಕ್ಕೆ. ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಸಿಸಿಟಿವಿ ದೃಶ್ಯಗಳು ಈಗ ಬಿಡುಗಡೆಗೊಂಡಿರುವಂತದ್ದು. ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ದೆಹಲಿ ಪೊಲೀಸರು ದೆಹಲಿಯ ಕೆಂಪುಕೋಟೆಯ ಬಳಿ ಇರುವಂತಹ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಈಗ ತೆಗಿತಾ ಇರುವಂತದ್ದು. ಅದರಲ್ಲಿ ದಾಳಿಯ ಸಂದರ್ಭದಲ್ಲಿ ಹೇಗೆ ಇಲ್ಲಿ ಪರಿಸ್ಥಿತಿ ಇತ್ತು ಮತ್ತೆ ದಾಳಿಯ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾನೀಗ ದೆಹಲಿಯ ಕೆಂಪುಕೋಟೆಯ ಬಳಿ ಇದ್ದೀನಿ. ಸಿಸಿಟಿವಿ ದೃಶ್ಯಗಳನ್ನ ಎಲ್ಲಿಂದ ಹೇಗೆ ಪಡೆಯಲಾಯಿತು ಮತ್ತೆ ಅದರ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಈ ದೃಶ್ಯಗಳನ್ನ. ದೆಹಲಿಯ ಕೆಂಪುಕೋಟೆ ಏನಿದೆ ಅದರ ಮುಂಭಾಗದಲ್ಲಿರುವಂತಹ ಸಿಗ್ನಲ್ ನ ಬಳಿ ಇರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಕೆಂಪುಕೋಟೆ ದೆಹಲಿಯ ಪ್ರಮುಖ ಪ್ರದೇಶದಲ್ಲಿರುವಂತದ್ದು, ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಈ ಪ್ರದೇಶದಲ್ಲೇ ಚಾಂದಿನಿ ಚೌಕ್ ಮಾರ್ಕೆಟ್ ಕೂಡ ಇರುವಂತದ್ದು. ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ಇಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ವ್ಯಾಪಾರ ವಹಿವಾಟುಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೂಡ ನಡೆಯುತ್ತೆ. ಹೀಗಾಗಿ ಅತಿ ಹೆಚ್ಚು ಜನದಟ್ಟಣೆ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಸಮಸ್ಯೆಗಳಾಗಬಾರದು ಅಥವಾ ಅಕ್ರಮ ಚಟುವಟಿಕೆಗಳಾಗಬಾರದು ಅನ್ನುವಂಥ ಕಾರಣಕ್ಕೆ ಸಿಸಿಟಿವಿಗಳನ್ನು ಇಲ್ಲಿ ಅಳವಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿರುತ್ತೆ. ಈಗ ದೆಹಲಿ ಪೊಲೀಸರು ಈ ಸಿಸಿಟಿವಿ ದೃಶ್ಯಗಳನ್ನ ಪಡೆಯುವಂತ ಕೆಲಸವನ್ನ ಮಾಡಿರುವಂತದ್ದು. ಘಟನೆ ನಡೆದಂತ ಸಂದರ್ಭದಲ್ಲಿ ಈ ಪ್ರದೇಶ ಹೇಗಿತ್ತು ಅನ್ನುವಂಥದ್ದನ್ನ ಕಟ್ಟಿಕೊಡುವಂತ ಕೆಲಸವನ್ನ ಕೂಡ ಈಗ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಬಿಳಿ ಬಟ್ಟೆಯಿಂದ ಕಟ್ಟಿರುವಂತಹ ಪ್ರದೇಶ ಏನಿದೆ ಅದು ಕಾರು ಸ್ಫೋಟವಾದಂತಹ ಸ್ಥಳ ಆಗಿರುವಂತದ್ದು. ಇದೇ ಸ್ಥಳದಲ್ಲಿ ಅಂದ್ರೆ ಸಿಗ್ನಲ್ ಸ್ಲೋ ಮೂವಿಂಗ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೊಂಡೆ I-20 ಕಾರ್ ಏಕಾಏಕಿ ಸ್ಫೋಟವಾಗುತ್ತೆ. ಸುತ್ತಮುತ್ತಲಿದ್ದಂತ 8 ಕಾರುಗಳಿಗೆ ಬೆಂಕಿ ಆವರಿಸಿಕೊಂಡು ಎಲ್ಲರೂ ಕೂಡ ಸುಟ್ಟು ಕರಕಲಾಗ್ತಾರೆ. 12 ಮಂದಿ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ, 20ಕ್ಕೂ ಹೆಚ್ಚು ಮಂದಿಗೆ ಗಾಯಗೊಳ್ತಾರೆ. ಈ ಸಂದರ್ಭ ಹೇಗಿತ್ತು ಅನ್ನುವಂಥದ್ದನ್ನ ಸಿಸಿಟಿವಿ ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸಬಹುದು. ಟ್ರಾಫಿಕ್ ಸ್ಲೋ ಮೂವ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಕಾರ್ನಿಂದ ಏಕಾಏಕಿ ಬೆಂಕಿ ಹೊತ್ಕೊಳ್ಳುತ್ತೆ, ಸ್ಫೋಟ ಸಂಭವಿಸುತ್ತೆ. ಅಕ್ಕಪಕ್ಕದಲ್ಲಿದ್ದಂತ ಎಲ್ಲ ವಾಹನಗಳಿಗೂ ಕೂಡ ಬೆಂಕಿ ಹೊತ್ಕೊಳ್ಳುತ್ತೆ. ಆ ಎಲ್ಲಾ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಮತ್ತೆ ಇದೇ ಸ್ಥಳದಲ್ಲಿದ್ದಂತ ಕೆಲವು ಸಿಸಿಟಿವಿ ಕ್ಯಾಮೆರಾಗಳೇನಿದಾವೆ ಆ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಬಂದ್ ಆಗುತ್ತೆ. ಅಂದ್ರೆ ಆ ಸ್ಫೋಟದ ತೀವ್ರತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಆ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ಹಾನಿಯಾಗಿರುವಂತದನ್ನ ಗಮನಿಸಬಹುದು. ಅಲ್ಲಿದ್ದಂತ ಲೈಟ್ ಗಳಿಗೆ ಹಾನಿಯಾಗಿದೆ, ಸಿಸಿಟಿವಿ ಕ್ಯಾಮೆರಾಗಳು ಕೂಡ ಕೆಲವು ಡ್ಯಾಮೇಜ್ ಆಗಿದಾವೆ. ಹೀಗಾಗಿ ಲೈವ್ ರೆಕಾರ್ಡ್ ಆಗ್ತಾ ಇದ್ದಂತ ಕ್ಯಾಮೆರಾಗಳು ಏಕಾಏಕಿ ಬಂದ್ ಆಗಿರುವಂತದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಮುಂದುವರೆದಂತೆ ಬೇರೆ ಬೇರೆ ಆಂಗಲ್ ಗಳಲ್ಲೂ ಕೂಡ ಸಿಸಿಟಿವಿ ದೃಶ್ಯಗಳನ್ನ ಪಡೆಯುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ನಾನು ಮತ್ತೊಂದು ಭಾಗದ ಸಿಸಿಟಿವಿ ದೃಶ್ಯಗಳನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಆ ಕ್ಯಾಮ್ರಾದ ದೃಶ್ಯಗಳನ್ನು ಕೂಡ ಈಗ ಸದ್ಯಕ್ಕೆ ಪೊಲೀಸರು ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುವಂತ ಕ್ಯಾಮ್ರಾಗಳೇನಿದಾವೆ ಅದನ್ನು ಕೂಡ ಪಡೆಯುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಯಾಕೆ ಅಂದ್ರೆ ಈ ಒಂದು ಘಟನೆ ನಡೆದಂತ ಸ್ಥಳದಲ್ಲಿದ್ದಂತ ಸಿಸಿಟಿವಿ ಕ್ಯಾಮ್ರಾಗಳೇನಿದಾವೆ ಅವು ಏಕಾಏಕಿ